ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಂದ ಒಂದು ಹೊಸ ಅಧಿಸೂಚನೆ ಬಂದಿದೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅಧಿಸೂಚನೆಯನ್ನು ನೋಡ್ರಿ 22 ಏಪ್ರಿಲ್ 2022ಕ್ಕೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳಿಂದ ನೇರ ನೇಮಕಾತಿಯನ್ನ ಮಾಡ್ತಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ, ಜವಾನ್ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ದೋಬಿ ಹುದ್ದೆಗಳಿಗೆ ಅವರು ನೇರ ನೇಮಕಾತಿಯನ್ನ ಮಾಡ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಉಳಿದ ಮೂಲ ವೃಂದದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 21 ಮೇ 2026. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ 93 ಗ್ರೂಪ್ ಡಿ ಜವಾನ್ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ದೋಬಿ ಉಳಿದ ಮೂಲ ವೃಂದದ ಹುದ್ದೆ ಅಡಿಯಲ್ಲಿ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅಗತ್ಯ ಮತ್ತು ಇತರ ಅರ್ಹತೆಯ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಆದಂತ https://judiciary.karnataka.gov.in ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದೆಂದು ಅಧಿಸೂಚಿಸಲಾಗಿದೆ. ಎಷ್ಟೆಷ್ಟು ಹುದ್ದೆಗಳಿದೆ ಅಂದ್ರೆ ನೋಡ್ರಿ, ಜವಾನ್ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್ ಇಲ್ಲಿ 85 ಹುದ್ದೆಗಳಿವೆ. ಲಿಫ್ಟ್ ಅಟೆಂಡರ್ ಅಲ್ಲಿ 5 ಹುದ್ದೆಗಳಿವೆ. ಸಹಾಯಕ ಬೈಂಡರ್ ಅಲ್ಲಿ 1 ಹುದ್ದೆಗಳಿದೆ. ದರ್ಜಿ 1 ಹುದ್ದೆ ಇದೆ. ದೋಬಿ 1 ಹುದ್ದೆ ಇದೆ. ಆಮೇಲೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ವರ್ಗೀಕರಣವನ್ನು ಕೊಟ್ಟಿದ್ರೆ ಆ ವರ್ಗೀಕರಣವನ್ನು ಒಂದ್ಸರಿ ನೋಡ್ಕೊರಿ. ಇದ್ರ ಜೊತೆಗೆ ನೋಡ್ರಿ ವೇತನ ಶ್ರೇಣಿಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ವೇತನ ಶ್ರೇಣಿ ಇದೆ ಅಂತ ಹೇಳಿ. ಜವಾನ್ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್, ದೋಬಿ ಈ ಹುದ್ದೆಗಳಿಗೆ ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು 19,900 ರೂಪಾಯಿಂದ 63,200 ರೂಪಾಯಿನ ಕೊಡ್ತಾರೆ. ಲಿಫ್ಟ್ ಅಟೆಂಡರ್ ಮತ್ತು ದರ್ಜಿ ಹುದ್ದೆ ಲೆವೆಲ್ 3 ಆಗಿರುತ್ತೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು 21,700 ರೂಪಾಯಿಂದ 69,100 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ವಿದ್ಯಾರ್ಹತೆಯನ್ನ ನೋಡ್ರಿ, ಏನೇನು ವಿದ್ಯಾರ್ಹತೆಯನ್ನು ಹೊಂದಿರಬೇಕಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು. ಜವಾನ್ ಕಾವಲುಗಾರ, ಸ್ವೀಪರ್, ಜವಾನ್ ಹೌಸ್ ಕೀಪಿಂಗ್ ಇವರಿಗೆ ಏನಪ್ಪಾ ಅಂದ್ರೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರ್ಬೇಕು. ಅಂದ್ರೆ ಜಸ್ಟ್ ನೀವು SSLC ಪಾಸ್ ಆಗಿರ್ಬೇಕು. ಲಿಫ್ಟ್ ಅಟೆಂಡರ್ ಹುದ್ದೆಗೆ ನೋಡ್ರಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆನ ಹೊಂದಿರಬೇಕು. ಜೊತೆಗೆ ಲಿಫ್ಟ್ ಮೆಕ್ಯಾನಿಸಮ್ ನಲ್ಲಿ ಅನುಭವನ ಹೊಂದಿರಬೇಕು. ನೀವು SSLC ಪಾಸ್ ಆಗಿರ್ಬೇಕು. ಜೊತೆಗೆ ಲಿಫ್ಟ್ ಮೆಕ್ಯಾನಿಸಮ್ ಅಲ್ಲಿ ನಿಮ್ಗೆ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಎಲ್ಲಾದ್ರೂ ಕೆಲಸವನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಹಾಯಕ ಬೈಂಡರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಮತ್ತು ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಇಲ್ಲಿ ಕೂಡ ನೀವು SSLC ಪಾಸ್ ಆಗಿರ್ಬೇಕು. ಜೊತೆಗೆ ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವ ಇರಬೇಕಾಗುತ್ತೆ. ದರ್ಜಿಯಲ್ಲೂ ಕೂಡ ನೋಡ್ರಿ 10ನೇ ತರಗತಿಯಲ್ಲಿ ನೀವು ಪಾಸ್ ಆಗಿರ್ಬೇಕಂದ್ರೆ SSLC ಪಾಸ್ ಆಗಿರ್ಬೇಕು. ಜೊತೆಗೆ ದರ್ಜಿ ಕೆಲಸದಲ್ಲಿ 3 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕು. ನೆಕ್ಸ್ಟ್ ದೋಬಿ ಹುದ್ದೆಗೆ ನೋಡ್ರಿ SSLC ಪಾಸ್ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ದೋಬಿ ಕೆಲಸದಲ್ಲಿ ನಿಮ್ಗೆ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ವಯೋಮಿತಿಯನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ಎಲ್ಲಾ ವರ್ಗದವ್ರಿಗೆ ಏನಪ್ಪಾ ಅಂದ್ರೆ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ವಯೋಮಿತಿ ನೋಡ್ರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳು. ಅದೇ ತರನಾಗಿ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಇತರೆ ಹಿಂದುಳಿದ ವರ್ಗಗಳಾದ 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಇತರ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಪ್ರೊಬೇಷನ್ ಪೀರಿಯಡ್ ಅಥವಾ ಸೇವಾ ಪರಿವೀಕ್ಷಣಾ ಅವಧಿ ಇರುತ್ತೆ. ಅಭ್ಯರ್ಥಿಯು ನೇಮಕೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರ್ತಾರೆ. ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಇರ್ತಾರೆ. ಎಷ್ಟು? 2 ವರ್ಷದವರೆಗೂ. ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರನಾಗಿದೆ ನೋಡ್ರಿ. ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಹಾಗೂ ಮಹಿಳಾ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ ಮತ್ತು ಇತರರು ಒಳಗೊಂಡಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕಾರ ಸರ್ಕಾರ ಹೊರಡಿಸಿದ ಆದೇಶಗಳನ್ನು ಗಣನೆಗೆ ತೆಗೆದುಕೊಂಡು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತೆಯ ಆಧಾರದ ಮೇಲೆ ಸಿದ್ಧಪಡಿಸಲಾಗುವುದು. ಅಂದ್ರೆ SSLC ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರಲ್ಲ ಅದರ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮಹಿಳಾ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ ಮತ್ತೆ ಏನೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಕ್ಕೆ ಏನಿದಾರಲ್ಲ ಅಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸಂದರ್ಶನಕ್ಕೆ ಎಷ್ಟಪ್ಪ ಅಂದ್ರೆ ಎಷ್ಟು
ಹುದ್ದೆಗಳಿದೆಯಲ್ಲ ಅದ್ರ 1:10 ಅಷ್ಟು ಏನ್ ಮಾಡ್ತಾರೆ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನಿಮ್ಗೆ ಗರಿಷ್ಠ 10 ಅಂಕಗಳಿರುತ್ತೆ. ಆ ಗರಿಷ್ಠ 10 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನ ಪಡಿತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಸಾಮಾನ್ಯ ಸೂಚನೆಗಳನ್ನ ಹೇಳಿದರೆ ಅದನ್ನು ಒಂದ್ಸರಿ ನೋಡ್ಕೊರಿ. ಹಾಗಾದ್ರೆ ಅರ್ಜಿಗಳನ್ನ ಯಾವ ತರನಾಗಿ ಸಲ್ಲಿಸ್ಬೇಕಂದ್ರೆ, ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಆದಂತ https://judiciary.karnataka.gov.in ಮೂಲಕ ಅರ್ಜಿಗಳನ್ನ ಸಲ್ಲಿಸ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೂಡ ನೋಡ್ಕೊರಿ. ಸೊ ಯಾರು SSLC ಪಾಸ್ ಆಗಿದ್ರಿ, ಜೊತೆಗೆ ಯಾರ್ದು ಸ್ಕೋರ್ ಚೆನ್ನಾಗಿದೆಯಲ್ಲ ಅವ್ರಿಗಿಲ್ಲ ಅಂದ್ರೆ ಈಸಿಯಾಗಿ ಸೆಲೆಕ್ಟ್ ಆಗುವಂತ ಅವಕಾಶ ಇರುತ್ತೆ. ಯಾಕಂದ್ರೆ ನಿಮ್ದು ಶಾರ್ಟ್ ಲಿಸ್ಟ್ ಆದ್ಮೇಲೆ ಸಂದರ್ಶನದ ಮೇಲೆ ನಿಮ್ಮ ಉದ್ಯೋಗ ಅವಕಾಶ ಇರೋದ್ರಿಂದ ನೀವು ಈಸಿಯಾಗಿ ಜಾಬ್ ಅನ್ನ ತೆಗೆದುಕೊಳ್ಬಹುದು. ಇದು ಏನಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಬಂದಿರುವಂತಹ ಹೊಸ ಅಧಿಸೂಚನೆ ಬಗ್ಗೆ ನೇಮಕಾತಿ. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ನೀಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.